ಥ್ಯಾಂಕ್ ಯು. ನಾನು ಮಾಡಿದಿರೋಂಥದ್ದು ಒಂದು ಪಾತ್ರ ಕೊಟ್ಟಿದ್ದೀರಿ ಸುರೇಶ್ ಸರ್. ಗೊತ್ತಿಲ್ಲ ಅದು ಹೆಂಗೆ ಮಾಡಿದ್ದೀನೋ, ಅದು ನಿಮ್ಮದು ಕೊಡಗು ಭಾಷೆ ನಾನು ಫಸ್ಟ್ ಟೈಮ್ ಕೇಳಿದ್ದು. ಒಂದು ನಿಮಿಷ, ನಾನು ಯಾವಾಗಲೂ ಒಂದೇ ಹೇಳೋದು, ನಾನು ಸುಮ್ಮನೆ ಖಾಲಿ ಬಾಟ್ಲ ಥರ ಹೋಗ್ತೀನಿ, ಏನು ಬೇಕೋ ಅದನ್ನು ತುಂಬೋದು ನೀವು ಅಂತ. ಆಗಲೇ ಶೌರ್ಯ ಸರ್ ಹೇಳಿದಂಗೆ ಅದೇನೋ ರಸ ಸಾಂಬಾರು ಸೇರುವ ಬಗ್ಗೆ ಎಲ್ಲ ಹೇಳಿದ್ರು. ನನಗೆ ಈ ರಸ ಸೇರುವ ಸಾಂಬಾರೆಲ್ಲ ಗೊತ್ತಿಲ್ಲ. ಡೈರೆಕ್ಟ್ ಏನು ಹೇಳ್ತಾರೆ, ಅವ್ರು ಏನು ಬಯಸ್ತಿದ್ದಾರೆ ಅಂತ ಮಾತ್ರ ಗೊತ್ತಿರುತ್ತೆ. ತಪ್ಪಿದ್ರೆ ಕ್ಷಮಿಸಿ, ನಂಗೆ ಗೊತ್ತಿಲ್ಲ ಅದೆಲ್ಲ ಇವರು ಹೇಳಿದ್ದೆಲ್ಲ. ಡೈರೆಕ್ಟ್ರು ನೋಡ್ತೀನಿ, ಅವರು ಹೇಳುವಾಗ ಗೊತ್ತಾಗುತ್ತೆ ನನಗೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅಂತ. ಬಟ್ ನನಗೆ ಆ ಕೊಡಗು ಭಾಷೆ ಫಸ್ಟ್ ಟೈಮ್ ಕೇಳಿದ್ದು ಮತ್ತು ಮಾಡಿದ್ದು. ಬಟ್ ನಾನು ಅವ್ರಿಗೆ ಅದನ್ನೇ ಹೇಳಿದೆ, ಅವರೆಲ್ಲ ರಾತ್ರಿ ಬೆಳಗ್ಗೆ ಟೆನ್ಷನ್ ಹತ್ರ 2:30 ಬಂದಿದ್ರು ನನ್ನ ರೂಮ್ಗೆ. ಅಣ್ಣ ನೀನು ಹೋಗಿ ಮಲ್ಕೋ, ನನಗೂ ಮಲ್ಗಕ್ಕೆ ಬಿಡು, ಬೆಳಗ್ಗೆ ಬರ್ತೀನಿ, ಮಾಡಿಲ್ಲ ಅಂದರೆ ಅವಾಗ ಸಂಬಳ ಕಟ್ ಮಾಡ್ಕೊಬಿಡಿ ನಂದು ಅಂತ. ಅವತ್ತಿಂದು ಒಂದೇ ಶಾರ್ಟು, ಮೇ ಬಿ ಫಸ್ಟ್ ಟೇಕ್ ಒಂದೇ ಶಾರ್ಟ್. ಅದು ಒಂದ್ಸರಿ ನೋಡಿದ್ದೆ, ಮಾಡ್ತೀನಿ ಬಿಡಿ ಸರ್ ಅಂತ. ಖುಷಿ ಆಯಿತು. ಅದು ಇಡೀ ಸೆಟ್ ಚಪ್ಪಾಳೆ ಹೊಡೆದ್ರು ಅವತ್ತು. ಥ್ಯಾಂಕ್ ಯು, ಇಡೀ ಟೀಮು ಥ್ಯಾಂಕ್ ಯು. ಆ್ಯಂಡ್ ಪ್ರಸನ್ನ ಸರ್, ಸತ್ಯ ಸರ್, ಥ್ಯಾಂಕ್ ಯು. ನೀವೆಲ್ಲ ಯಾವುದೋ ಫೀಲ್ಡ್ನವರು ಇದನ್ನು ನಂಬ್ಕೊಂಡು ಬಂದಿದ್ದೀರಿ, ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಅಂದರೆ ಅವ್ರ ಪಾಪ ಹೇಳ್ಕೊಳಕ್ಕೆ ಆಗದಿರೋಷ್ಟು ಕಷ್ಟ ಅನುಭವಿಸಿದ್ದಾರೆ ಇದರಲ್ಲಿ, ನನಗೆ ಗೊತ್ತು. ಸಿಕ್ಕಾಪಟ್ಟೆ ಅನುಭವಿಸಿದ್ದಾರೆ. ಪರವಾಗಿಲ್ಲ, ಈ ಸಿನಿಮಾ ಗೆದ್ಮೇಲೆ ನಾನೇ ಒಂದಷ್ಟು ಹೇಳ್ಕೊಟ್ಟಿದ್ದೀನಿ, ನೆಕ್ಸ್ಟ್ ನೀವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಅಲೆಕ್ಸ್ ಚಟ್ವಾ ಅಂತ ಒಂದು ಕ್ಯಾರೆಕ್ಟರ್ ಅಣ್ಣ ಇದರಲ್ಲಿ. ನಾನು ಅದಕ್ಕೆ ಹೇಳಿದೆ, ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರೋದಿತ್ತು, ಒಂದು ಮಗ್ಚಿ ತಿರುಗಿಸಿ ಹಾಕಿದ್ದೆ, ಅದು ಬ್ಯೂಟಿಫುಲ್ ಆಗಿತ್ತು, ಹಾಕ್ಬಿಡಿ ಸರ್, ಮತ್ತು ಬೇರೆ ಥರ ವರ್ಕ್ ಆಗುತ್ತೆ ಅಂತ. ಏನೋ ಬೇಡ ಥಿಯೇಟ್ರಲ್ಲಿ ಇರಲಿ ಅಂತ ಅಂದರು. ಚೆನ್ನಾಗಿದೆ ಅಣ್ಣ, ಚೆನ್ನಾಗಿ ಮಾಡಿಸಿದ್ದಾರೆ. ಥ್ಯಾಂಕ್ ಯು. ನಾನು ಮಾಡಿದಿರೋಂಥದ್ದು ಒಂದು ಪಾತ್ರ ಕೊಟ್ಟಿದ್ದೀರಿ ಸುರೇಶ್ ಸರ್. ಗೊತ್ತಿಲ್ಲ ಅದು ಹೆಂಗೆ ಮಾಡಿದ್ದೀನೋ, ಅದು ನಿಮ್ಮದು ಕೊಡಗು ಭಾಷೆ ನಾನು ಫಸ್ಟ್ ಟೈಮ್ ಕೇಳಿದ್ದು. ಒಂದು ನಿಮಿಷ, ನಾನು ಯಾವಾಗಲೂ ಒಂದೇ ಹೇಳೋದು, ನಾನು ಸುಮ್ಮನೆ ಖಾಲಿ ಬಾಟ್ಲ ಥರ ಹೋಗ್ತೀನಿ, ಏನು ಬೇಕೋ ಅದನ್ನು ತುಂಬೋದು ನೀವು ಅಂತ. ಆಗಲೇ ಶೌರ್ಯ ಸರ್ ಹೇಳಿದಂಗೆ ಅದೇನೋ ರಸ ಸಾಂಬಾರು ಸೇರುವ ಬಗ್ಗೆ ಎಲ್ಲ ಹೇಳಿದ್ರು. ನನಗೆ ಈ ರಸ ಸೇರುವ ಸಾಂಬಾರೆಲ್ಲ ಗೊತ್ತಿಲ್ಲ. ಡೈರೆಕ್ಟ್ ಏನು ಹೇಳ್ತಾರೆ, ಅವ್ರು ಏನು ಬಯಸ್ತಿದ್ದಾರೆ ಅಂತ ಮಾತ್ರ ಗೊತ್ತಿರುತ್ತೆ. ತಪ್ಪಿದ್ರೆ ಕ್ಷಮಿಸಿ, ನನಗೆ ಗೊತ್ತಿಲ್ಲ ಅದೆಲ್ಲ ಇವರು ಹೇಳಿದ್ದೆಲ್ಲ. ಡೈರೆಕ್ಟ್ರು ನೋಡ್ತೀನಿ, ಅವರು ಹೇಳುವಾಗ ಗೊತ್ತಾಗುತ್ತೆ ನನಗೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅಂತ. ಬಟ್ ನನಗೆ ಆ ಕೊಡಗು ಭಾಷೆ ಫಸ್ಟ್ ಟೈಮ್ ಕೇಳಿದ್ದು ಮತ್ತು ಮಾಡಿದ್ದು. ಬಟ್ ನಾನು ಅವ್ರಿಗೆ ಅದನ್ನೇ ಹೇಳಿದೆ, ಅವರೆಲ್ಲ ರಾತ್ರಿ ಬೆಳಗ್ಗೆ ಟೆನ್ಷನ್ ಹತ್ರ 2:30 ಬಂದಿದ್ರು ನನ್ನ ರೂಮ್ಗೆ. ಅಣ್ಣ ನೀನು ಹೋಗಿ ಮಲ್ಕೋ, ನನಗೂ ಮಲ್ಗಕ್ಕೆ ಬಿಡು, ಬೆಳಗ್ಗೆ ಬರ್ತೀನಿ, ಮಾಡಿಲ್ಲ ಅಂದರೆ ಅವಾಗ ಸಂಬಳ ಕಟ್ ಮಾಡ್ಕೊಬಿಡಿ ನಂದು ಅಂತ. ಅವತ್ತಿಂದು ಒಂದೇ ಶಾರ್ಟು, ಮೇ ಬಿ ಫಸ್ಟ್ ಟೇಕ್ ಒಂದೇ ಶಾರ್ಟ್. ಅದು ಒಂದ್ಸರಿ ನೋಡಿದ್ದೆ, ಮಾಡ್ತೀನಿ ಬಿಡಿ ಸರ್ ಅಂತ. ಖುಷಿ ಆಯಿತು. ಅದು ಇಡೀ ಸೆಟ್ ಚಪ್ಪಾಳೆ ಹೊಡೆದ್ರು ಅವತ್ತು. ಥ್ಯಾಂಕ್ ಯು, ಇಡೀ ಟೀಮು ಥ್ಯಾಂಕ್ ಯು. ಆ್ಯಂಡ್ ಪ್ರಸನ್ನ ಸರ್, ಸತ್ಯ ಸರ್, ಥ್ಯಾಂಕ್ ಯು. ನೀವೆಲ್ಲ ಯಾವುದೋ ಫೀಲ್ಡ್ನವರು ಇದನ್ನು ನಂಬ್ಕೊಂಡು ಬಂದಿದ್ದೀರಿ, ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಅಂದರೆ ಅವ್ರ ಪಾಪ ಹೇಳ್ಕೊಳಕ್ಕೆ ಆಗದಿರೋಷ್ಟು ಕಷ್ಟ ಅನುಭವಿಸಿದ್ದಾರೆ ಇದರಲ್ಲಿ, ನನಗೆ ಗೊತ್ತು. ಸಿಕ್ಕಾಪಟ್ಟೆ ಅನುಭವಿಸಿದ್ದಾರೆ. ಪರವಾಗಿಲ್ಲ, ಈ ಸಿನಿಮಾ ಗೆದ್ಮೇಲೆ ನಾನೇ ಒಂದಷ್ಟು ಹೇಳ್ಕೊಟ್ಟಿದ್ದೀನಿ, ನೆಕ್ಸ್ಟ್ ನೀವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಅಲೆಕ್ಸ್ ಚಟ್ವಾ ಅಂತ ಒಂದು ಕ್ಯಾರೆಕ್ಟರ್ ಅಣ್ಣ ಇದರಲ್ಲಿ. ನಾನು ಅದಕ್ಕೆ ಹೇಳಿದೆ, ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರೋದಿತ್ತು, ಒಂದು ಮಗ್ಚಿ ತಿರುಗಿಸಿ ಹಾಕಿದ್ದೆ, ಅದು ಬ್ಯೂಟಿಫುಲ್ ಆಗಿತ್ತು, ಹಾಕ್ಬಿಡಿ ಸರ್, ಮತ್ತು ಬೇರೆ ಥರ ವರ್ಕ್ ಆಗುತ್ತೆ ಅಂತ. ಏನೋ ಬೇಡ ಥಿಯೇಟ್ರಲ್ಲಿ ಇರಲಿ ಅಂತ ಅಂದರು. ಚೆನ್ನಾಗಿದೆ ಅಣ್ಣ, ಚೆನ್ನಾಗಿ ಮಾಡಿಸಿದ್ದಾರೆ.